ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಮಕ್ಕಳೇ, ನಿಮಗೆಲ್ಲ ನಮಸ್ಕಾರ. ನಾನು ಹಿಂದೂ ಅನ್ನುವ ನಿಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಿಮ್ಮ ಮನೋಜ್ ಅಂಕಲ್ ನಿಮಗೆ ಶ್ರೀ ಸದ್ಗುರುವಿನ ಸ್ತೋತ್ರ ಅಂದರೆ ಗುರುಗಳ ಸ್ತೋತ್ರವನ್ನು ಹೇಳ್ಕೊಡ್ತಾರೆ. ಕಲ್ತ್ಕೋತಿರಲ್ವಾ? ಈ ಸ್ತೋತ್ರ ತ್ರಿಮೂರ್ತಿಗಳ ಕೃಪೆಗಾಗಿ ಹೇಳುವಂಥ ಅಥವಾ ಪಠಿಸುವಂಥ ಸ್ತೋತ್ರ. ಶುರು ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಇದೊಂದು ಪ್ರಸಿದ್ಧಿಯಾದ ಗುರುಸ್ತೋತ್ರ ಅಥವಾ ಗುರುಮಂತ್ರ. ಈ ಗುರುವಿನ ಮಹಿಮೆಯನ್ನು ಈ ಸ್ತೋತ್ರದಲ್ಲಿ ಹೇಳಿಕೊಡಲಾಗಿದೆ. ಬನ್ನಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಗುರು ಬ್ರಹ್ಮ ಅಂದರೆ ಸದ್ಗುರುವೇ ಚತುರ್ಮುಖನಾಗಿರುವಂತಹ ಬ್ರಹ್ಮನಾಗಿರುತ್ತಾನೆ. ಬ್ರಹ್ಮನು ಸೃಷ್ಟಿಕರ್ತ. ಅದರಂತೆ ಸದ್ಗುರುವು ಕೂಡ ನಮ್ಮಲ್ಲಿರುವ ಶಮ, ದಮ, ಅಹಿಂಸಾ, ಭಕ್ತಿ, ಜ್ಞಾನಾದಿ ಗುಣಗಳನ್ನು ಉಂಟು ಮಾಡುವುದರಿಂದ ಇವನು ಬ್ರಹ್ಮನೇ ಅಂತ ಇಲ್ಲಿ ಸ್ತುತಿಸಲಾಗುತ್ತದೆ. ಗುರು ವಿಷ್ಣು, ಗುರುವೇ ವಿಷ್ಣು ಸ್ವರೂಪನೂ ಆಗಿರುತ್ತಾನೆ. ವಿಷ್ಣು ಎಂದರೆ ಸ್ಥಿತಿಕರ್ತ, ರಕ್ಷಕ. ಅದರಂತೆಯೇ ಸದ್ಗುರುವು ಕೂಡ ತನ್ನ ಶಿಷ್ಯರನ್ನು ಸಕಲ ಆಪತ್ತು ಮತ್ತು ವಿಪತ್ತುಗಳಿಂದ ಕಾಪಾಡುತ್ತಾನೆ ಮತ್ತು ದೂರ ಮಾಡುತ್ತಾನೆ. ಗುರುದೇವೋ ಮಹೇಶ್ವರ. ಗುರು ಅಂತಂದರೆ ದೇವನಾದ ಮಹೇಶ್ವರನೂ ಕೂಡ. ಈಶ್ವರನು ಪ್ರಪಂಚವನ್ನು ಹೇಗೆ ಸಂಹರಿಸುವಂತೆ ಸದ್ಗುರುವು ಕೂಡ ತನ್ನ ಶಿಷ್ಯರಲ್ಲಿರುವ ಮಾಯ, ದುಃಖ, ಅವಿದ್ಯ ಮುಂತಾದ ದುಷ್ಟಗುಣಗಳನ್ನು ದೂರ ಮಾಡುತ್ತಾ ಇರ್ತಾನೆ. ಯಾವುದೇ ತರಹದ ದುಷ್ಟಗುಣ ಇರಲಿ, ಅದನ್ನು ಗುರು ಬಂದು ಅದನ್ನು ದೂರ ಮಾಡೋದು. ಸೊ ಈ ಥರ ತ್ರಿಮೂರ್ತಿ ಸ್ವರೂಪಗಳಾದ ಸದ್ಗುರುವಿಗೆ ನಮಸ್ಕಾರ. ಸದ್ಗುರುವಿನಲ್ಲೊಬ್ಬನಲ್ಲಿಯೇ ಮಹಾ ದೇವತೆಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಕಾಣಬೇಕು ಎಂಬುದು ಈ ಮಂತ್ರದ ಅರ್ಥ ಅಥವಾ ತಾತ್ಪರ್ಯ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರು ಎಂದರೆ ಪರಬ್ರಹ್ಮ ಸ್ವರೂಪನೂ ಆಗಿರ್ತಾನೆ. ಪರಬ್ರಹ್ಮನಿಷ್ಠ ಆದ ಸದ್ಗುರುವು ಪರಬ್ರಹ್ಮನೂ ಆಗಿರುವುದರಿಂದ ಎಲ್ಲ ಸದ್ಗುರುಗಳನ್ನು ಅಥವಾ ಎಲ್ಲ ಗುರುಗಳನ್ನು ಉಪಾಸನೆ ಮಾಡಿದವರಿಗೆ ಹರಿಹರ ಬ್ರಹ್ಮ ಅನುಗ್ರಹ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ನೀವು ಗುರುಗಳನ್ನು ಪ್ರಾರ್ಥನೆ ಮಾಡಿದರೆ ಈ ತ್ರಿಮೂರ್ತಿಗಳನ್ನೇ ಪ್ರಾರ್ಥನೆ ಮಾಡದಂತೆ, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನೇ ಪ್ರಾರ್ಥನೆ ಮಾಡದಂತೆ ಅಂತ ಈ ಶ್ಲೋಕದ ಅರ್ಥ. ನಿಮಗೆ ಈ ಶ್ಲೋಕನ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾ ಇರ್ಬೋದಲ್ವಾ? ನೀವು ಕಲ್ತ್ಕೊಂಡಿದ್ದೀರಿ ತಾನೆ? ಇದನ್ನು ನೀವು ದಿನಾಲೂ ಹೇಳಬೇಕು ಅಂತ ನನ್ನ ಇಚ್ಛೆ. ನನಗೆ ಈ ಶ್ಲೋಕ ನಿಮಗೆ ಹೇಗೆ ಅನಿಸ್ತು? ನೀವು ಯಾವ್ಯಾವ ಶ್ಲೋಕನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ, ನನಗೆ ಲೈಕ್ ಕೊಡಿ, ಮತ್ತು ಈ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಗುರುಗಳಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಈ ವಿಡಿಯೋನ ತೋರಿಸಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಂತೆ ಮುಂದಿನ ಹೊಸ ಶ್ಲೋಕದಲ್ಲಿ. ಅಲ್ಲಿವರೆಗೂ